ಅದೇ ರೀತಿ ವೇದಿಕೆ ಎಲ್ಲ ಗಣ್ಯಮಾನ್ಯರು ಇದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವರ್ಷವೂ ನಿರಂತರವಾಗಿ ಈ ಒಂದು ಕಲಾರಂಗದ ಸೇವೆ ನಡೀತಾನೆ ಇದೆ. ಪ್ರತಿ ವರ್ಷವೂ ಕೂಡ ಬಾಗಲವಾಡ ಗ್ರಾಮ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಮನರಂಜನೆಯನ್ನು ನೀಡ್ತಾನೆ ಬರ್ತಾ ಇದೆ. ಕಲಾ ಸೇವೆಯಲ್ಲಿ ಎಲ್ಲ ನಿರತ ಕಲಾವಿದರಿಗೆ ಜೋರಾದ ಚಪ್ಪಾಳೆ. ದಯವಿಟ್ಟು ತಮ್ಮ ಎಲ್ಲ ಒಂದು ಕೆಲಸವನ್ನು ಬದಿಗೊತ್ತಿ ರಂಗಕರ್ಮಿಗಳಾಗಿ ಈ ಒಂದು ಕಲೆಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ಆಹ್ವಾನಿತ ಗಣ್ಯಮಾನ್ಯರು ದಯವಿಟ್ಟು ಮುಂಭಾಗದಲ್ಲಿದ್ದು ಕಡಲಲ್ಲಿ ಆಸೆಯ ಅಲೆಯೆದ್ದು ಹೊಮ್ಮಿದೆ ಭೋರೆಂದು ವಿರಹದಲ್ಲಿ ಬೆರೆಯುತ್ತ ತನ್ನಲ್ಲಿ ತಣಿಸುವ ನದಿಗಾಗಿ ಕಾದಿದೆ ನೋಡೆಂದು ತವಕದಲ್ಲಿ ಧನ್ಯವು ತರ
ನಿಯಮವೋ ಪ್ರೇಮದ ಧರ್ಮವೋ ಪ್ರೇಮ ಹಾಡಾಗಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ಜೀವನದಿ ವೈಯಾರಿ, ಸುಖವತರು ಈ ಸಿಂಗಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ರಾಜ್ಯದ ಗಾತಿಗೆ ಮಾಡುವೆ ಭಕ್ತಿಯ ವಂದನೆ. ಗಲಾಟೆ ಮಾಡ್ತಿದ್ದಾರೆ. ನಮಸ್ಕಾರ ರೀ ದಂಡ್ಯಾರ. ನಮಸ್ಕಾರ ರುದ್ರ. ಏನೋ ರುದ್ರ, ಊರಲ್ಲೇನೋ ಗದ್ದಲ ನಡೆದದಂತೆ, ಊರು ತುಂಬ ಸುದ್ದಿ ಹಬ್ಬಿಕೊಂಡದ. ಈ ವಿಷಯ ಗೊತ್ತಿಲ್ಲ ನಿನಗೆ? ಗೊತ್ತೈತ್ರಿಯಪ್ಪ, ಅದಕ್ಕಂತಾನೆ ಜನ ಎಲ್ಲ ಬಂದಾರಿ ದಣಿ ದಣ್ಯರ. ಆ ತಿಮ್ಮನ ಮಕ್ಕಳ ಮತ್ತೆ ಏನೋ ತಪ್ಪು ಮಾಡ ನಿಂತ್ರಿಯಪ್ಪ, ಮತ್ತೆ ಅವನ್ನ ಎಳ್ಕೊಂಡ ಬಂದರಿ. ಹೌದಾ? ಎಲ್ಲಿದ್ದಾರೆ ಅವರು? ಕರೆ ಅವರನ್ನು. ಏಯ್ ನಾಗ್ಯ, ಹನುಮ ಹೇಳ್ಕೊಂಬರ್ರಿ ಅವನ್ನ. ರುದ್ರ, ಊರಲ್ಲಿ ಇವನೇನು ತಪ್ಪು ಮಾಡ್ತಾನೆ? ಏನಂತ ಹೇಳ್ಯಾರಪ್ಪರ, ಹಿಂದಮ್ಮ ಇವನು ಇದೇ ಹೊರಗ ಕಳ್ತನ ಮಾಡಿದ್ನರಿ. ಅಷ್ಟೇ ಹೇಳ್ರಿ ಅಪ್ಪ, ಆ ಜೋಳದ ಗುಡಿಗೆ ಬೆಂಕಿ ಸಾಯಿಟ್ಟಿದ್ನರಿ. ನೀವು ಅವತ್ತ ಇವನು ಕೈಕಾಲು ಮುರಿಬೋದಾಗಿತ್ತು, ಆದ್ರ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಚಿದ್ರಿ. ಹೆಂಗೋ ನಮ್ಮ ದಣ್ಯರು ಏನು ಮಾಡಂಗಿಲ್ಲ ಅಂತ ತಿಳಿದನ್ರಿ ಇಲ್ಲಿ ಹುಚ್ಚ ನನ್ನ ಮಗ. ಇವತ್ತು ಮತ್ತೇನು ತಪ್ಪು ಮನೆ ಗೊತ್ತೇನ್ರಿ ದಣಿ? ಮತ್ತೇನು ಮಾಡಿದ್ದಾನೆ ಇವ? ಪಾಪ ರೀ, ಆ ಬಡಪಾಯಿ ಕೆಂಚನ ಮಗಳ್ರಿ, ದುಡ್ಕೊಂಡ್ ತಿನ್ನೋರಿ. ಬಡವರಾದ್ರು ಮಾನವತೆಯನ್ನು ಬದುಕಂತ ಜನ. ಅಂತ ಬಡ ಕೂಟದ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ರೆ ಇಲ್ಲಿ ವಿಚಾರ ನಮಗ. ಹೌದಲೇ ಸುಳ್ಳು ಹೇಳ್ತಿದ್ದೇನೆ ದಣಿ. ಮುಚ್ಚು ಬಾಯಿ ಬಡವ, ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ, ಯಾರ ಕಣ್ಣೆದುರಿಗೆ ನಿಂತಿರು ಎಂಬುದು ಅರಿವನಾದರೂ ಇದೆಯೋ ನಿನಗೆ? ಸುತ್ತ 40 ಹಳ್ಳಿಯ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು.
ಇಂಥ ಮನೆತನ ನಿಂತ ಅನ್ಯಾಯದ ಮಾತುಗಳನ್ನಾಡಿದರೆ ನನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಎಚ್ಚರಿಕೆ. ಊರಿನ 4 ಜನ ನಿನ್ನ ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ, ನೀನು ಏನಾದರೂ ತಪ್ಪು ಮಾಡಿರಲೇಬೇಕು ಅಂತ. ಒಂದಂತೂ ಶತಸಿದ್ಧ, ಈ ಧನರಾಜದ ಎತ್ತರ ಸತ್ಯವಂತರಿಗೆ ಬೆಳೆದವರಿತು ಸುಳ್ಳಿನ ಕಂಟೆ ಕಟ್ಟುವವರಿಗೆ ಶಿಕ್ಷೆ ಎಂದಿಗೂ ತಪ್ಪಲಾರದು. ನೀನು ಮಾಡಿರುವ ಅಪರಾಧ ಸತ್ಯವೋ ಸುಳ್ಳು ಅದೇನೆಂಬುದು ನಿನ್ನ ಬಾಯಿಂದಲ್ಲ ನೀನೇ ಬಗಳು. ದಣ್ಣರ, ಈ ನನ್ನ ಮಗನ ಬಾಯಿಂದ ಏನು ಕೇಳ್ತೀರಿ ಅಪ್ಪರ? ನಿಮ್ಮ ಮುಂದೆ ನಿಂತು ಯಾರಾದರೂ ಸುಳ್ಳು ಹೇಳಕ್ಕಾಗುತ್ತೇನ್ರಿ ಅಪ್ಪ? ಸುಳ್ಳು ಹೇಳಕ್ಕಾಗುತ್ತೇನು? ನೋಡ್ರಿ ಅಪ್ಪರ, ಸುತ್ತ 40 ಜನ ನಿಮ್ಮ ಹತ್ರ ನ್ಯಾಯ ಕೇಳಕ್ಕಂತಾನೇ ಬರ್ತಾರ. ದಣ್ಣರ, ನೀವು ನ್ಯಾಯ ಮಾಡಿದ್ಮೇಲೆ ಸಾಕ್ಷಾತ್ ಆ ಭಗವಂತನೇ ನ್ಯಾಯ ಮಾಡಿದ್ರಪ್ಪರ, ನ್ಯಾಯ ಮಾಡ್ದಂಗ. ದಣ್ಣರ, ನಿಮ್ಮ ಮನೆತನ ಹುಟ್ಟಿದ್ದ ಸುತ್ತ 47 ಜನಕ್ಕೂ ನ್ಯಾಯ ಮಾಡಕ್ಕಂತಾನೆ ಹುಟ್ಟೈತಿರಪ್ಪರ, ನ್ಯಾಯ ಮಾಡಕ್ಕಂತಾನೆ ಹುಟ್ಟೈತಿ. ನೋಡ್ರಿ ಅಪ್ಪರ, ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದ್ದು ನ್ಯಾಯ ಮಾಡ್ಕೊಂತ ಬಂದ ಮನೆತನ ನಿಮ್ಮದು. ಇಲ್ಲಿ ನ್ಯಾಯ, ನೀತಿ, ಧರ್ಮ ಈ ಬಾಗಲವಾಡದ ನಿತ್ಯದ ಉಸಿರು ಅಪ್ಪರ, ಉಸಿರು. ದಣ್ಯರ, ನಿಮ್ಮಂಥ ಪುಣ್ಯಾತ್ಮರು ಈ ಊರಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದಿರಪ್ಪರ, ನಮ್ಮ ಪುಣ್ಯ ಅಂತ ತಿಳಿದಿರಿ. ನಿಮ್ಮಂಥವರು ಜೀವನ ಪರ್ಯಂತ ಇರುವವರೆಗೂ ನಿಮ್ಮಿಂದ ಸುತ್ತ 47 ಜನ ನೆಮ್ಮದಿಯಿಂದ ಬದುಕ್ತಾರಪ್ಪರ, ನೆಮ್ಮದಿಯಿಂದ ಬದುಕ್ತಾರ. ಆದರೆ ಅಪರ ಇಂಥ ಕೆಟ್ಟ ಕಾಲ ಮಾತ್ರ ಈ ಊರಾಗ ಹುಟ್ಟುವವರಾಗಿತ್ತಪ್ಪರ, ಹುಟ್ಟುವವರಾಗಿತ್ತು. ಹೌದ್ರ, ಹೌದು, ನಿನ್ನ ಮಾತು ನಿಜವಿದೆ. ಇಂಥ ಪಾಪಿಗೆ ಮಾತ್ರ ತಕ್ಕ ಪ್ರಾಚಿತವಾಗಲೇಬೇಕು. ಲೇಖಳ, ಇವತ್ತಿನಿಂದ ಈ ಊರಾಗ ನೀನು ಬದುಕ ಕೊಡುದು, ಊರ ಬಿಟ್ಟು ತೊಲಗಬೇಕು. ಮತ್ತೆ ಮರಳಿ ಇದೇ ಊರಿಗೆ ನೀನು ಬಂದಿದ್ದ ಆದರೆ ನಿನ್ನ ಕತ್ತನ್ನ ಕತ್ತರಿಸಿ ಊರಾಚಿರುವ ಅನೊಬ್ಬರ ಗುಡಿ ಮುಂದೆ ನಿನ್ನ ರುಂಡವನ್ನು ಊದಿಡಬೇಕಾಗುತ್ತದೆ. ಇದೇ ಈ ಧನರಾಜ ಕೊಡುವ ನಿನಗೆ ಶಿಕ್ಷೆ. ಹೋಗೋ ಹೋಗೋ ಹೋಗೋ. ದಣ್ಯವರ, ಇಂಥ ಸಣ್ಣ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಅಪ್ಪ. ನಮ್ಮ ದೊಡ್ಡ ದಣ್ಯರಂಗ ನಿಮಗೂ ದೊಡ್ಡ ಗುಣ ಐತಿ. ನಿಮ್ಮಂಥ ಪುಣ್ಯಾತ್ಮರಿಗೆ ಆ ದೇವರು ಮಕ್ಕಳ ಸಂತಾನ ಇಲ್ಲದು ದೊಡ್ಡ ಪಾಪ ರೀ ಅಪ್ಪ, ದೊಡ್ಡ ಪಾಪ. ನೋಡ್ರಿ ಅಪ್ಪ, ನಿಮ್ಮ ಹುಟ್ಟಿಲಿ ಒಬ್ಬ ಮಗ ಹುಟ್ಲಿ ಅಂತ ನಿತ್ಯ ನಾನು ಬೇಡ್ಕೊಂತೀನಿ ರೀ. ಹುಟ್ಟಿದ ಮಗು ನಿಮಗೆ ದೊಡ್ಡ ಗುಣ ಹೊಂದಿ ಸುತ್ತ 47ಗೂ ನ್ಯಾಯ ಹೇಳುವ ನ್ಯಾಯಾಧೀಶನಾಗಬೇಕು ಅಂತ ನನ್ನ ಆಸೆ ರೀ ಅಪ್ಪ, ನನ್ನ ಆಸೆ. ಈ ನನ್ನ ಆಸೆನಾ ಆ ಕಲ್ಯಾಣ ಬಸವೇಶ್ವರ ಎಂದು ನೆರವೇರಿಸ್ತಾನೋ ಏನು? ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ಆ ದೇವರು ನಮಗೆ ಮಕ್ಕಳ ಸಂತಾನ ಕೊಡಲೇ ಇಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಊರಲ್ಲಿರುವ ಬಡ ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತಹ ದೀನದಲಿತರೇ ನಮ್ಮ ಬಂಧುಗಳು ರುದ್ರ, ನಮ್ಮ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡಿಬೇಕಾದರೆ ಅದಕ್ಕೊಂದು 7 ಜನ್ಮ ಪುಣ್ಯ ಬೇಕು ಅಂತ ಇಲ್ಲಿ ಕುಂತಿರುವ ಗುರಿಯರು ಹೇಳಿಲ್ವೇನೋ? ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, ಮನೆಗೆ ತಕ್ಕಂತ ಮಹಾಲಕ್ಷ್ಮಿ ಅಂತ ನನ್ನ ಹೆಂಡತಿ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ವಜ್ರ ವೈಡೂರ ಸಾಕಷ್ಟು ಮನೆ ತುಂಬಿದೆ. ಇಷ್ಟದ ಮೇಲೆ ನಿನ್ನಂತ ನಿಷ್ಠಾವಂತ ದುಡಿಯುವ ಆಳ ಮಗನೇ ಈ ಮನೆ ಮಗನೆಂದು ತಿಳಿದರಾಯ್ತು. ಎಂಥ ಮಾತ್ರ ಪರ, ಇದೆಂಥ ಮಾತಾಡ್ತೀರಪ್ಪರ ನೀವು, ಎಂಥ ಮಾತಾಡ್ತೀರಿ? ನೋಡ್ರಿ ದಣಿ,
ನೀವು ನಮ್ಮನ್ನ ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರೆ ನಾನು ನಿಮ್ಮನೆ ಮಕ್ಕಳು ಆಗೋದಿಲ್ರಪ್ಪ, ಆಗೋದಿಲ್ಲ. ನೋಡ್ರಿ ಅಪ್ಪ, ನಮ್ಮ ಮುತ್ತಜ್ಜನ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದೀವಿ. ನೀವು ನಮ್ಮನ್ನ ಮಕ್ಕಳಂತೆ ಕಂಡಿರಿ. ಅದಕ್ಕೆ ನಾನು ಬೇಡ್ಕೊಂತೀನಿ, ನಿಮ್ಮ ಹೊಟ್ಟೀಲಿ ಒಬ್ಬ ಮಗ ಹುಟ್ಟಿದ್ರ ಈ ಊರಲ್ಲಿ ನಡೆದವರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂದ ಇವತ್ತು ಹರಕೆ ಹೊತ್ತೀನಿ ದಣ್ಯರ. ಹೇ ರುದ್ರ, ನೀನು ಈ ಮನೆಯ ಹಾಳು ಮಗನಲ್ಲೋ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಕ್ಕೆ ಅಭಿಮಾನಿ ಸಿಗಬೇಕಾಗಿದ್ದರೆ ಈ ಮನೆತನ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ಅಪ್ಪ ಇಲ್ರಿ ಅಪ್ಪ, ಇಲ್ಲಪ್ಪ, ನನ್ನ ಪುಣ್ಯ ಈ ಮನೆಗಿಲ್ರಿ ಅಪ್ಪ, ಈ ಮನೆಗಿಲ್ಲ. ಈ ಮನೆಯ ಅನ್ನದ ಋಣೋತ್ತಿನ ಪುಣ್ಯ ನನಗೈತಿ. ಈ ಅನ್ನದ ಋಣನ ನಾನು ಯಾವಾಗ ತೀರಿಸ್ತೀನೋ ಏನೋ ನನಗೆ ಗೊತ್ತಾಗ್ತಿಲ್ಲ ದಣಿ. ರುದ್ರ, ಈ ಜಗತ್ತಿನಲ್ಲಿ ಒಬ್ಬರನ್ನೊಬ್ಬರು ಮುಟ್ಟಿಸೋ ಕಾಲ ಆ ದೇವರು ತಂದೇ ತರ್ತಾನೆ. ಇರಲಿ, ನೀ ಸ್ವಲ್ಪ ಕಡ್ಲೆ ಹೊಲಕ್ಕೆ ಹೋಗಿ ಅದೇನು ರೆಂಟಿ ಹೊಡಿಬೇಕಂತ ಹೇಳಿದ್ರು, ಅಲ್ಲಿ ಮಾರ್ಕೆಟ್ ಹತ್ರ ಉಂಚಿಗಡೆ ಕುಂತಿದ್ದೆ ನಾನು. ನಮ್ಮ ದಾವಣಕರೆಪ್ಪಣ್ಣ, ನವಲ್ಕೊಲ್ ಚನ್ನಬಸಯ್ಯಣ್ಣ, ಮ್ಯಾಗಟ್ ಲಕ್ಷ್ಮಿ ಅಣ್ಣ, ಅದೇನು ರೆಂಟಿ ಹೊಡೆದ್ರೆ ಎತ್ತಿಲೆ ಮುಂದೆ ಬರ ಬೆಳೆ ಚಲೋ ಬರ್ತಾವೆ, ಮೆಣಸಿನ ಗಿಡ ಆಗಲಿ, ಹತ್ತಿ ಹೊಲ ಅದರಿ ಅಂತ ನೀನು ಸ್ವಲ್ಪ ತಗೊಂಡೋಗಿ ಓಡಿಸ್ಬಿಡ್ತೀಯಾ? ಆಯ್ತ್ರಪ್ಪ, ಅವ್ರು ನಮ್ಗೆ ಹೇಳ್ತಿದ್ದಲ್ರಿ, ಸರಿ ಹೇಳ್ದೇನೆ ಮಾಡ್ಕೊಂಬಿಟ್ಟಾರ ನೋಡ್ರಿ. ಹೌದು, ವಿಚಾರಿಸ ಅಂತ ಹೇಳ್ರಿ ದಣಿ. ಹೇಳಿದ್ರಲ್ಲ, ಅದಕ್ಕೆ ಅದನ್ನ ಮಾಡೋಣ ತಗೋ. ಹೋಗಿ ಬಾ. ದಣ್ಯರ ಅದು ಒಂದು ಆಸೆ ಆಗೈತ್ರಿ ದಣಿ, ಕೇಳಿ ಹೇಳ್ರಿ. ಮತ್ತೆ ಅದು ಏನಿಲ್ರಿ, ಭಾಳ ದಿನ ಐತ್ರಿ, ಯಾಕೋ ಸಣ್ಣ ವಯಸ್ಸಿದ್ದಾಗ ಒಂದು ಹಾಡು ಆಡ್ತಿದ್ವಲ್ರಿ, ಸ್ವಲ್ಪ ಹಂಗೆ ಒಂದೆರಡು ಪ್ಲೀಸ್ ದಯವಿಟ್ಟು ಅಪ್ಪರ ನಮಗೋಸ್ಕರ. ಗೆಳೆಯ, ಗೆಳೆಯ, ನಿನ್ನ ತಾಯಿ ಪ್ರೀತಿಗಳು ಪ್ರೀತಿಗೂ ಒಂದು ಕೈ ಜಾತಿಗಳು. ಮಾದೇವಿ, ಎಲ್ಲಿಗೆ ಹೋಗಿದ್ದಿ? ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ಕೊಂಡು ಬರೋದಕ್ಕಂತ ಹೋಗಿದ್ದೆ. ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನು. ಮಾಧವಿ, ದಿನನಿತ್ಯ ದೇವರ ಗುಡಿಗೆ ಹೋಗಿ ಆ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬರೀವಲ್ಲ, ಏಕೆ ಆ ದೇವರ ಹತ್ರ ಏನಾದರೂ ಅಡಿಕೆ ಬೇಡ್ಕೊಂಡಿದ್ಯಾ ಏನೋ? ಸ್ವಾಮಿ, ನಿಮ್ಮಂಥ ನೀತಿವಂತ ಗುಣವಂತ ಗಂಡ ಸಿಕ್ಕಿದ್ದು ನನ್ನ 7 ಜನ್ಮದ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೇನೆ. ಅದು ಅಲ್ಲದೆ ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ಹುಟ್ಟಲಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಹೆಣ್ಣಾಗಲಿ ಗಂಡಾಗಲಿ ನನಗೊಂದು ಮಗುವನ್ನು ದೊರಕಿಸುವಂತ ಆ ದೇವರಲ್ಲಿ ನಾನು ಪ್ರತಿನಿತ್ಯ ಬೇಡಿಕೊಳ್ಳುತ್ತೇನೆ. ನೋಡಿ, ಒಂದು ಹೆಣ್ಣು ಹುಟ್ಟಲಿ ಅಥವಾ ಒಂದು ಗಂಡು ಹುಟ್ಟಿದ್ರೆ ಈ ಹೆಣ್ಣಿನ ಜನ್ಮ ಸಾರ್ಥಕ ಅಲ್ವೇನ್ರಿ? ಮಾಧವಿ, ನಾನು ಈಗ ಹೇಳ್ತೀನಂತ ನೀನು ತಪ್ಪು ತಿಳ್ಕೋಬೇಡ. ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು
ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳಾಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತು ತರಬಹುದು. ಕುತ್ತಿಗೆನ್ನೇ ಕತ್ತರಿಸುವ ಕಟಕರಾಗಬಹುದು. ಬಯಸಿ ಬೇಡುವುದು ಬೇಡ ಮಾಧವಿ, ಬರುವ ಭಾಗ್ಯದರೆ ತಾನಾಗಿ ಬರಲಿ. ಇವತ್ತಿನಿಂದ ಆ ದೇವರಿಗೆ ಪೂಜೆ ಪುನಸ್ಕಾರ ಅರಿಕೆ ಬೇಡೋದು ನಿಲ್ಲಿಸಿಬಿಡು ಮಾಧವಿ, ನಿಲ್ಲಿಸಿಬಿಡು. ಯಾಕೆ ಆ ದೇವರ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ಪ್ರತಿನಿತ್ಯ ನಾನು ಅಭಿಷೇಕ ಮಾಡಿಸೋದು ಎಲ್ಲಿ ವ್ಯರ್ಥವಾಗುತ್ತೋ ಅಂತ ಭಯ ಪಡ್ತಾ ಇದ್ದೀರಾ? ಖಂಡಿತ ಇಲ್ಲ ರೀ. ಇಂದಿಲ್ಲ ನಾಳೆ ನಮಗೊಬ್ಬ ಮಗ ಹುಟ್ಟಿ ಅವನು ಈ ಮನೆಗೆ ದೊಡ್ಡ ದನಿಯಾಗಿ ನಿಮ್ಮಂತೆ ದೊಡ್ಡ ಗುಣ ಹೊಂದಿ ಈ ಮನೆಯ ಕೀರ್ತಿ ತರ್ತಾನೋ ಅನ್ನೋ ನಂಬಿಕೆ ನನಗಿದೆ ರೀ, ನನಗಿದೆ. ನಿನ್ನ ಆಶೆಯನ್ನು ಪೂರೈಸಲು ಮೊದಲು ಆ ದೇವರು ನಿನ್ನ ಮೇಲೆ ಕಣ್ಣು ತೆಗಿಬೇಕಲ್ಲ. ಈಗಾಗಲೇ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆದಾಯ್ತು ರೀ. ಮಾಧವಿ, ಮಾತು ಸತ್ತವೇ? ಮತ್ತೆ ಮತ್ತೆ ನಾನೀಗ 3 ತಿಂಗಳು ಗರ್ಭಿಣಿ ರೀ. ಮಾಧವಿ, ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡರು ನನ್ನ ಮನ ಬರೇ ನಗುತ್ತಿತ್ತು. ಆದರೆ ಇಂದು ಈ ನಿನ್ನ ನಾಚಿಕೆಕ್ಕೆ ಈ ನಿನ್ನ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತದೆ. ಮಾಧವಿ, ನನ್ನ ಮನ ಕೂಗುತ್ತಿದೆ ಮಾಧವಿ, ನನ್ನ ಮನ ಉಚ್ಚದ್ದು ಕೂಗುತ್ತಿದೆ. ಏನೆಂದ? ನಿನ್ನನ್ನು ಬೇಗ ಅಪ್ಪಿಕೊಂಡು ಆ ಕೆನ್ನೆಗೊಂದು ಮುತ್ತು ಕೊಡಬೇಕು. ಇಷ್ಟು ಜನ ನೋಡ್ತಾ ಇದ್ದಾರೆ, ನಮ್ಗೆ ತುಂಬಾ ನಾಚಿಕೆ ಆಗುತ್ತೆ. ನೋಡ್ಲು ಬಿಡೆ, ಅವರ ರಸಿಕರೇ ನಮ್ಮನ್ನು ನೋಡ್ಲೆಂದೇ ಬಂದಿದ್ದಾರೆ. ನನ್ನ ಚೆಲುವೆ
ಬಂದ್ರೆ ಮಾಮನ ಬುಲೆಟ್ ಗಾಡಿ ಹೊಡಿ ಪಡ 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 ಹೊಡಿ ಪಡ 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 ಗಡ್ಡೆ ಒಂದು ಪುಟ್ಟ ಮಾವಗಳ ಕುಗಿ ಕುಗಿ ನೋಡತಾರೆ ಮನದಾಗ ಕೈಟಿ ದಡ 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 ಮನದಾಗ ಕೈಟಿ ದಡ ದಡ ದಡ
ಹಾದು ಹಿಡ್ದು ಹೊಂಟಂದ್ರೆ ಸಾಕು ಹಿಂಡಗಟ್ಲೆ ಗಂಡು ಹುಡುಗರು ಗಂಟು ಬೀಳ್ತಾರ. ಹಾ ಯಾವ್ದು ಸೊನ್ನೆ ಮಾಡ್ತಾಯ್ತು ಬರ್ತೀಯನ? ಯಾಕಂತ ಸಿಟ್ಟಿಗೆ ಅದು ಕೇಳ್ಬೇಕು, ನಮ್ಮ ಹೊಲ್ದಾಗ ಕಳೆ ತೆಗಿಯಕಂತ. ಅವನವನು ಯಾವ್ದು ಸೊನ್ನೆ ಮಾಡಿ ಸಂಧ್ಯಾಗ ಬಾ ಅನ್ನತ್ತು, ಯಾವ್ದು ಹಳ್ಳೋಗಿತ್ತೋಯ್ತು ಅವನವನ ನನಗಂತ ಸಾಗೋಗೈತ್ರಿ ಗಂಡಸರ ಸಂಬಂಧ. ನನಗೂ ಒಂದು ವಿಚಾರ ಬಂತು, ಅವ್ರು ಯಾಕೆ ಹಿಂಗ ಮಾಡ್ತಾರಂತ ನಾನು ಮನ್ಯಾಗ ಕುಂತ ವಿಚಾರ ಮಾಡಿದ್ರಿ. ಯಾಕಂದ್ರೆ ನಂದಿನ್ನೂ ಮದುವೆ ಆಗಿಲ್ಲ, ನಾನು ವಯಸ್ಸಿಗೆ ಬಂದಿನ ಅನ್ನೋದು ನನಗೂ ಈಗ ಗೊತ್ತಾಗತೈತಿ. ಇಲ್ರಿ ಒಟ್ಟೆ ಹೆಂಗಾರ ಯಾಕೆ ಅವ್ರು ಹಂಗ ಮಾಡಬಾರ್ದಂದ್ರೆ ಪಟ್ನ ನಾವೊಂದು ಗಂಡು ಹುಡುಕಿ ಮದುವೆ ಆಗ್ಬೇಕು. ಆದ್ರೆ ಏನ್ ಮಾಡ್ಬೇಕು ಬಿಡ್ರಿ, ಒಂದು 6 ಗಂಟೆಗೆ ಬಾಗಲವಾಡಿ ಕಾಲಿಟ್ಟಿನಿ, ಒಂದು ಗಂಡಸು ಸಿಗವಲ್ದು ನನ್ನ ಮದುವೆ ಆಗಾಕ. ಯವ್ವ ನಮ್ಮ ಕಾಕ ಒಲ್ಲಪ್ಪನ ಇಲ್ಲ ಮೊಸರು ಐತಿ ಬೇಕನ ಅದ ಎಲ್ಲದ ನಾವು ಹುಡ್ಕೊಂಡು ಇವತ್ತು ಮದುವೆ ಹಾಕದ್ಕೋಬೇಕು. ಅವನವನ್ನ ಬೆಳಕರತ್ಲೆ ಇವತ್ತೊಬ್ಬವನ್ನ ಫಿಕ್ಸ್ ಮಾಡ್ಕೊಂಡೆ ಮಾಡ್ಕೊಂತೀನಿ. ಎಷ್ಟು ಮಂದಿ ಅದಾರ, ಯಾರದಾರ ಮದುವೆ ಆಗಾರ? ಓರಿ ಹುರುಪದವ್ವ ಯಾರೇ ನೀನು ಹಂಗಲ್ಲದ, ನೀ ಅರ್ಧ ಅವ ಅರ್ಧ ಎಬಸ್ಬಾರ್ದು. ಎಬ್ಸಿದ್ರೆ ನೀ ಪೂರ ಎಬಸಿಲ್ಲ, ಅವನರ ಎಬ್ಸಾಕ್ ಬಿಡು. ಇಬ್ರು ಕೂಡ ಬಾರಿ ಇರ್ತದ, ಅದಕ್ಕ ಇಬ್ರು ಕೂಡ ಗಂಡಸರ ಒಲ್ಲೆ ಇಲ್ಲ ಮಾಡೋಕಾಗ್ತದ ನಡುವೂರಾಗ ಕಡಲಗಳಲ್ಲಿ ಕರವಿನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗಳೆಲ್ಲ ನಾನಿಲ್ಲದಂಗ ಹಗರಿಲ್ಲ. ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ, ನಿಮ್ಮ ಪಾಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ಬಾದಾಮಿ ಪಿಜ್ಜಾ ಹೌದು ಈ ಬಾರಿ ನೈಸ, ಬಾದಾಮಿ ಪಿಜ್ಜಾ ಈ ಬಾರಿ ನೈಸ. ಅರ್ಧಕ್ಕ ಈಗ ಹಿಂಗಪ್ಪ ಆದ್ರೆ ಹೆಂಗೋ ಬೆಳತನ ಐತಿ, ಐತೆ ಅದನ್ನ ಅಂತೀನಿ ನಾನು. ಇಲ್ಲ ನಿನ್ನ ನೋಡಿದ ಬಿಟ್ಟಿನಿ ಅವು ಬರೋವೆಲ್ಲ ಹೋಗಿ ಬಿಡಕ್ಕ. ಅಯ್ಯ, ಏನ್ ಮಾಡ್ಬೇಕು? ಅವ ಎಬ್ಸಂಗಿಲ್ಲ, ನೀ ಎದ್ದೋಗ್ಬಿಡು ಮ್ಯಾಕ. ಈಗ ನಾ ಹಾಡ್ತೀನಿ ಕೇಳಂದ. ವಾಟಿಕ ಶಾಂಪೂ ಕೆಂಪಾನ ನನ್ನ ಹುಡುಗ ನೆನಪಿಗೆ ಬರತಾನ, ಗುಂಪಿನಗಳಿದ್ದರು ನನ್ನ ಕೈ ಮಾಡಿ ಕರೆತಾನ. ವಾಟಿಕ ಶಾಂಪೂ ಕ್ಲಿನಿಕ ಶಾಂಪೂ ಶೀತಳದ ನೈನ ಚಂದನಾದ ತವ ಕೂದಲ, ನೈನ ಚಂದನಾದ ತವ ಕೂದಲ. ಕೆಂಪನ ಕಲ್ಲದ ಪೋರಿ ತೆರಿಗೆ ನೋಡಬೇಡ ನನ್ನ ಮಾತೆ. ಯಾದಿ ಮೇಲೆ ಶಾದಿ ತುಳಗೆಲ ಮಾಡನ ಮದುವೆ, ಯಾದಿ ಮೇಲೆ ಶಾದಿ ತುಳಗೆಲ ಮಾಡನ ಮದುವೆ. ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ, ಹೆಂಡತಿಯ ಕೂಡ ಹೋಗೋ ಗಾಡಿಯ ಮ್ಯಾಲ. ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ, ಹೆಂಡತಿಯ ಕೂಡ ಹೋಗೋ ಗಾಡಿಯ ಮ್ಯಾಲ. ಯಾಕೋ ಹೆಂಗೈತ ಮೈಯಾಗ? ಒಂಟಿ ಹೆಣ್ಣ ದಾರಾಗ ನಿಂತೈತೆ ಅಂತೇಳಿ ಅಕ್ಕಿ ಮೇಲೆ ಹಾಡ ಹಾಡ್ಕೊಂತ ನಿಂತಿಯಲ್ಲ, ಯಾಕ ಮಾಸ್ತರ ಹೆಂಗೈತೆ ಮೈಯಾಗ ತಿಂಡನ ತಂಡಾಗ? ನಿಮ್ಮಂತ ನೋಡ್ಲಿ ಕಂಡ ಕೂಡ್ಲಿ ಎದ್ದು ಎದ್ದು ಬಿಡ್ತೈತೆ ನನ್ನ. ಅವ ಹೇಳ್ದೆ ಬೇರೆ, ನೀ ಏನ್ ತಿಳಕತ್ತಿ? ಏನದು ಹೇಳೋದು? ತಲೆನ ಮಳ್ಳ ಬಾಲೆ ಇಲ್ಲಿ ನಿನಗೆ ಯಾರು ಬಾಗಲವಾಡ್ದಾಗ ಉಳ್ಳಾಡ್ಸಿ ಒದ್ದಿಲ್ಲ ಅನ್ಲಿ? ಯಾಕೆ ಒತ್ತಾರ ಹೇಳ?
ಅಲ್ಲ ಒಲ್ಸೇಳ ಅಂತ ತಪ್ಪು ನಾನು ಏನ್ ಮಾಡೀನಿ ಹೇಳು. ಒಂದ್ ವೇಳೆ ಒಗ್ಯಾಕ್ ಬಂದ್ರಂತ ನಾನು ತಿಳ್ಕೊ ಅಂತವ್ರನ್ನ ಒಲಿಸ್ಕೊಂಡ್ ಬಿಡ್ತ ನಾನು ಏನು ಅಂತ ಅಂತ ಉದ್ಯೋಗ ಐತೆ ನನ್ನ ಹತ್ರ. ಅಂತ ಉದ್ಯೋಗ ನಿನ್ನ ಹತ್ರ ಏನಾಯ್ತು? ನಿಮ್ಮಂತ ಬಂದಿರ್ತಾರಲ್ಲ ಅಂತವ್ರಿಗೆ ಓದಿಸ್ತೀನಿ ಅಂದ್ರ ಟ್ಯೂಷನ್ ಒಳ ಮಾಸ್ತರ ನಾನು. ಏನ್ ಮಾಡೋದು, BA ಕಲ್ತೀನಿ, B.Ed ಕಲ್ತೀನಿ, PhD ಕಲ್ತೀನಿ, ಸೆಟ್ ಪಾಸ್ ಆಗಿನಿ, ಟೆಟ್ ಪಾಸ್ ಆಗಿನಿ, ಇವೆಲ್ಲದು ಪಾಸ್ ಆಗಿದ್ರು ಒಂದು ನೌಕರಿನ ಸಿಗಲಿಲ್ಲ ನೋಡು. ಅದಕ್ಕ ಮತ್ತೆ ನೌಕರಿ ಸಿಗ್ಲಿಕ್ಕಪ್ಪ ಅಂತಂದ್ರ ನಾ ಮಾಡ್ಕೊಂತೀರೇನ? ಇಲ್ಲಿ ಕುಂತಾರೆಲ್ಲ ನಮಗ ಹೆಣ್ಣು ಕೊಡ್ತಾರ ಅನ್ನೋರು ಮಕ್ಕಳ. ಅದಕ್ಕ ಏನಾನೊಂದು ಮಾಡ್ಬೇಕಲ್ಲ. ಅದು ಮಾಡ್ಯಾರ ಗೌರ್ಮೆಂಟ್ನವ್ರು. ಅವನು 3 ವರ್ಷ ಆಯ್ತು ಬರೇ ಗ್ಯಾರಂಟಿ ಯೋಜನೆಗಳು. ಯಾವ್ದು ಶಕ್ತಿ ಯೋಜನೆ ಅಂತ, ಲಕ್ಷ್ಮಿ ಅಂತ, ಭಾಗ್ಯಲಕ್ಷ್ಮಿ ಅಂತ, ಗೃಹ ಜ್ಯೋತಿ ಅಂತ, ಯಾವ ಹೋಗೋ ಅವು ಇವು ಎಲ್ಲ ಫ್ರೀ ಕೊಟ್ಟು ನಮ್ಮ ನೌಕರಿ ಗ್ಯಾರಂಟಿನೇ ಇರ್ಲಾರ್ದಂಗ್ ಮಾಡಿಬಿಟ್ಟಾರ ನೋಡು. ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಾ? ಇನ್ನು ಬೆಲ್ ಹೊಡಿಲಿಲ್ವೇ? ಅದಕ್ಕ ಟ್ಯೂಷನ್ ಹೇಳ್ಬೇಕಂತ ಬಂದಿ ನೋಡು. ಅಂದಂಗ ಊರ್ ತುಂಬಾ ಹುಡುಕಾಡಿನಿ. ಒಂದು ಹುಡುಗರು ನನ್ನ ಕೈಯಾಗ ಸಿಗ್ಲಿಲ್ಲ. ಅಂದಂಗ ಮೊದ್ಲ ನೀವೇ ನೋಡ್ರಿ ನನಗೆ ಸಿಕ್ಕಿದ್ದು. ನಾ ಎಲ್ಲ ಸಾಲಿ ಕಲಿಬೇಕು ಬಿಡ್ರಿ. ನಾನು ಸಾಲಿ ಕಲ್ತವನ್ನ ಮಾಡ್ಕೋಬೇಕಂತಂದ್ರೆ ಏನು 6 ಗಂಟೆಗೆ ಬಾಗಲವಾಡಿ ಕಾಲಿಟ್ಟಿನಿ, ಒಬ್ಬ ಸಿಗಮಲ್ಲ. ಅವನ ಆಗಲಕ್ಕೆ ಒಬ್ಬ ಸಿಕ್ಕಿದ್ದ, ಅವನ ಮಾಡ್ಕೋಬೇಕಂದ್ರ ಅವನ್ನ ನೋಡಿ ಅಂದ್ರ ನೀವು ಸಾಲಿ ಕಲ್ತಿಲ್ಲಂಗ ಇಲ್ಲ. ಅಲ್ರಿ, ಸಾಲಿ ಕಲಿಲಾರ್ದ ಇಷ್ಟೊಂದು ಫ್ಯಾಷನ್ ಮಾಡ್ತಾರೇನ್ರಿ ನೀವು? ಸಾಲಿ ಕಲ್ತವ್ರಷ್ಟ ಫ್ಯಾಷನ್ ಮಾಡ್ಬೇಕಂತ ಏನಾರ ರೂಲ್ಸ್ ಏನಾರ ಐತೇನ್ರಿ? ಹಂಗಲ್ರಿ ನಿಮ್ಮ ನೋಡಿದ್ರೆ BA MA ಓದ್ತಾ ಕಾಣ್ತೀರ. ಆದ್ರ ಬರೇ ನೀವು ಜೀರ ಎದಕ್ ಬರಲ್ರಿ? 4 ಅಕ್ಷರ ಕಲ್ರಿ. ಬಾ ಮಾಸ್ತರ, ನನಗೂ ಬಹಳ ದಿನದಿಂದ 4 ಅಕ್ಷರ ಕಲಿಬೇಕನ್ನೋದು ಬಹಳ ಆಸೆ ಇತ್ತು. ಹೆಂಗಿದ್ರು ದೇವರು ಕೂಡಿಸ್ಕೊಟ್ಟಂಗ ನೀನ ಬಂದ್ಬಿಟ್ಟಿ. ಇನ್ನೊಂದ್ ಸ್ವಲ್ಪ ನೀವೆಲ್ಲ ಅಸಹ್ಯ ಮಾಡಬಾರದು. ನೀವ ಹೆಂಗಿದ್ರು ದೇವ್ರು ಕೂಡಿಸ್ಕೊಟ್ಟಂಗ ಕಲ್ ಬಂದಿರಿ. ನೀವ್ ಹೇಳ್ರಿ, ನಾ ಕಲಿತೀನಿ. ನೀನಾದ್ರ ಚಿಂತಿನ ಮಾಡಬೇಡ ನೋಡು. ಈ ಜಗತ್ತಿನಾಗ ಯಾರು ಕಲಿಸಲಾರ್ದು ನಾನ್ ನಿನಗೆ ಕಲಿಸ್ನೋ. ನಾನ್ ಏನಾದ್ರೂ ಒಂದೇ ಒಂದು ಸಲ ಕಲಿಸ್ಬಿಟ್ನಿ ಅಂದ್ರ ದಿನ ನೀನ್ ನನ್ನ ಬರಬೇಕು. ಹಂಗ ಕಲಿಸ್ಬಿಡ್ತ ನಿನಗ. ಅಯ್ಯೋ, ಹಂಗಾರ ಜಲ್ದಿ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರ ನರ ಹರಿ. ಯವ್ವಾ, ನರಹರಿ. ಯಾರ್ದಾರ ನರಗಿರ ಹರಿದಿರೇನು? ಇಲ್ಲ. ಮತ್ ಯಾರ್ದಾರ ತೊಗಲಿಗಿಗಲ ಹರಿದಿರೇನು? ಇಲ್ಲ. ಮತ್ ಯಾರ್ದಾರ ಹಂಗೆ ಹರಿದಿರೇನು? ನಿಮ್ಮ ಯಾರ್ದಾನ ಅದಿದಾರ ಅರ್ಯಾಕೋಲಿ. ನನ್ನ ಹೆಸರ ನಾರೇರಿ. ಅಂದಂಗ ನಿಮ್ಮ ಹೆಸರು ಏನಂತಾನೆ ಗತ್ತನೆ ಆಗ್ಲಿಲ್ಲ. ನನ್ನ ಹೆಸರ ಸುಂದರಿ. ಎಂಥ ಸುಂದರವಾದ ಹೆಸರು, ಸೌಂದರ್ಯಕ್ಕೆ ತಕ್ಕಂತ ಹೆಸರು ಸುಂದ್ರಿ. ಶುರು ಮಾಡ್ಲ ನಿನಗ? ನೀ ಯಾವ ಬಂದು ಕೂಲಿ ಮಾಡಕ ಶುರು? ಏನ್ರಿ ಅದು ಶುರು ಮಾಡೋದು? ಟ್ಯೂಷನ್ ಹಂಗಾರ ಜಲ್ದಿ ತಡಿ. ಹಂಗೋಸ್ಕರ ಮಾಡಕೋಬೇಡ ನೋಡು. ನಾ ಫಸ್ಟ್ ಹೆಂಗಂತೀನಿ ಹಂಗ ಅನ್ಬೇಕು ನೋಡು. ಎಲ್ಲಿ ಬಿಗಿ ಅಂತೀನಿ, ಬಾಳ ತಿನ್ನಕೋಬೇಡ. ಹಂಗ ಸರಳ ಅಂತೀನಿ, ಹಂಗ ಅನ್ಬೇಕು ನೋಡಿ. ಆತವ್ರಿ, ಒಟ್ಟು ನೀವ್ ಹೆಂಗಂತೀರಿ ಹಂಗಂತೀನಿ. ಒಟ್ಟು ನನಗೊಂದು 4 ಅಕ್ಷರ ಕರೆಸ್ರಿ ಸಾಕು. ಹಂಗಂದ್ರ ಬಂದು ಸೀದಾ ಬಂದು ಇಲ್ಲಿಂದ ನೀನ್ ಹಿಂಗ ಎತ್ತಿದೆಪ್ಪ ಅಂದ್ರ ನಮ್ಮದು ಎದ್ದು ನಿಂದಿರ್ತದ. ಏನೇನ್ರಿ ಇದು?
ಅದೇ ಅದೇ ತಲೆನ ಮಳ್ಳ ಬಾ ಇರ್ಲಿ ಬಾ ಈಗ ನಿಂದ್ರ ಹಾ ಚಾಲು ಮಾಡ್ಲಾ ನೋಡ ನೀವ್ ಹೆಂಗಂತೀರಿ ಹಂಗ ಹಾ ನೋಡ ನಾ ಕೆಲಸನಲ್ಲ ಇದ್ರಾಗ 3 ಮಾಡಲ್ ಅಕ್ಷರ ಐತೆ ಹೌದ್ರಿ ಇದ್ರ ಹಾ ಸಾಲ್ಯಾಗ ಮಾಸ್ತರ್ ಹೇಳಿಕೊಟ್ಟನಲ್ಲ ಪಾಠ ಹಾ ಹಂಗ ಸಾಲ್ಯಾಗ ಮಾಸ್ತರ ಹುಡುಗಿ ಹೇಳಿಕೊಡ್ತಾನಲ್ಲ ಏ. ಅದು ಹಂಗ ಹೇಳ್ತೀನಿ ನೋಡು ಕೇಳ ಹೇಳ್ರಿ ಆ ಆ ಹಾಗೆ ಏ ಹಂಗ ಕೇಳ. ನಾನು ಅಂದಂಗನ ಫಸ್ಟ್ ಅಳ್ಳಿ ಮೇಷ್ಟ್ರಿ ನನ್ನ ಮೇಷ್ಟ್ರಿ ಪಾಠ ಮಾಡಿ ಬಂದೆ ಮತ್ತೆ ಈಗ ನಾನು ತಿಳಿದಿಲ್ಲ ಮೊದಲ ಒಣ್ಣಗೆ ಹೇಳು ಅ ಆ ಈ ಈ ಇ ಈ ಓ ಓ ಉಹು ಏ ಏ ಎ ಎ ಐ ಐ ಓ, ಐ ಐ ಓ, ಔ. ಐ ಓ ಓ ಔ ಎ ಆ ಓ ಓ ಔ ಇಲ್ಲಿ ಹೇಳದ್ ನಾನು ಅದ್ರ ಮುಂದೆ ಹಚ್ಚು ವೋ 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 ಔ ಔ ಅದು ಇರೋದ ಹಂಗೆ ತಿಂಗಿ ನಾನು ಓ ಓ ಔ ಓ ಓ ಔ ಔ ಅಂ ಆಹಾ ಇದು ಇನ್ನೊಂದು. ಶಾಲ್ಯಾಗ ಮಾಸ್ತರ್ ಹೇಳಿ ಕೊಡ್ತಾನ ಹಾ ಆದ್ರ ಟ್ಯೂಷನ್ನಾಗ ನೀ ಹೇಳ್ಕೊಡೋದು ನಾನು ಎಲ್ಲರ 4 ಮಂದಿ ಬಂದಿರ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತಿದ್ದು ಸೆಕೆಂಡ್ನೇ ಮಾಡಲ್ಲ ಐತಿದ್ದು ಹಾ ಹಾ ಹಾ? ಎರಡನೇ ಮಾಡಲ್ಲ ಎರಡನೇ ಮಾಡಲ್ಲ ಇದು. ಜಲ್ದಿ ಶುರು ಮಾಡ್ರಿ ನನಗೆ ತಡಿ ಅವಸರ ತಡಿ ಐತಿ. ತಡಿ ಅವಸರ ಮಾಡಬೇಡ ನಾನು ಹೇಳಿದ್ದಿಲ್ಲ ಕಲಿಸ್ಕೊಡ್ತೀನಿ ನಿನಗೆ ಕಲಿಸ್ಕೊಡಕ್ಕಂತಾನೆ ಬಂದೀನಿ ಹಾ, ಹಾ. ನೀನ್ ಅದ್ರ ಚಿಂತೆ ಮಾಡಬೇಡ ಅಂತ ಹೇಳಿನಿ ಫಸ್ಟಿಗೆ ಹಾ ಹಾ ಆ ಆ ಏ, ಹಂಗಲ್ಲದು ನೀನ್ ನಾನು ಫಸ್ಟ್ ಅಂದಂಗಂತಿದ್ದಿಲ್ಲ ಹೇಳ್ಕೊಡ ಮಾಸ್ತರ್ ನೀನು ನಂಗ ಹೇಳ್ಕೊಡಕ್ ಬಂದಿನಿಲ್ಲ ಹಾ. ನಾನು ನಂಗೆ ಅನ್ಬೇಕು ಹಾ ಸ್ವಲ್ಪ ನೋಡು ನಾನು ಹೆಂಗ್ ಮೂಮೆಂಟ್ ಬರ್ತಾವ ಹಂಗೆ ಅನ್ನು ಆಯ್ತು ಆ ಹಾ ಈ ಈ ಉ ಊ ರು ರು ಏನದು ರು 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 ಎ ಎ ಐ ಏ ಏ ಐ ಓ ಓ ಔ ಏ ಏ ಏ ಇಲ್ಲಿ ಕೇಳ ಅಂದಂಗ ಚಂದಾಗಿ ಓ ಔ ಏ ಔ ಅಂ 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 ಆಹಾ ಹಂಗಲ್ಲದು ಈಗ ಇದು ಎರಡೇನ್ ಮಾಡಲ್ಲ ಹಾ. ಇದ್ರಾಗ ಐತಿ ನೋಡು ಈಗ ನೀನೇನು ಮಾಡಿದಲ್ಲ ಅದು 3ನೇ ಮಾಡಲ್ಲ ಇಂಪಾರ್ಟೆಂಟ್ ಮೊದಲು ಅವ್ರನ್ನ ಹೇಳಿ ತಗೋ ಇಲ್ಲಿ ಅವ್ರನ್ನ ಹೇಳಿ ತಗೋ ಇಲ್ಲಿ ಇಂಪಾರ್ಟೆಂಟ್ ಮಾಡಲ್ಲ ಐತೆ ನೀನು ಬಾಳ ಅಂದ್ರೆ ಬಾಳ ನೆನ್ಪಿನಾಗ ಇಟ್ಕೋಬೇಕ ಹೇಳಿ ಹೇಳಿ ಬಾ ಇಲ್ಲಿ ಬಾ ಹೇಳಿ ಹೇಳಿ ಆ ಹೆಂಗ ಆ ಆ क्या भी नहीं है कुछ भी नहीं खाना खाया सीधा चापी में सोया ನೀನ್ ಕಾಯಂ ಚಟನ ಐತೆ ನೀ ತಿಕ್ಕುದು ಹಂಗಂದೆ ಸಪ್ರೇಟ್ ಇದು ನಿನಗೆ ರೂಮ್ಯಾಗ ಬ್ಯಾರೆ ಹೇಳಿ ಕೊಡಕತ್ತಿನಲ್ಲ ಸ್ವಲ್ಪ ಹಂಗೆ ರೂ ರೂ ಲಾಸ್ಟ್ನಾದ್ ನಾವು ಮಕ್ಳೆ ನಂಗೆ ಅದ ಬೇಕು ನನಗೆ ಅದ ಬೇಕು ಎಲ್ಲ ಫಸ್ಟಿಗೆ ಹೋಗ್ಬಾರ್ದು ಎಲ್ಲ ಒಟ್ಟು ಆದ್ಮೇಲೆ ಲಾಸ್ಟ್ಗೆ ಇದ್ದೇ ಐತೆ ಅದು ಹಾ ಹಂಗ್ರೆ ಅನ್ನ ಅದು ಅದು ನನಗೆ ಯಾಕೋ ಸಂಶಯನ ಬರತೈತಿ ಮಾಸ್ತರ್ ಹೌದಲ್ಲೋ ಅಲ್ಲ ಗಜಮ ಮುತ್ತಿಯಾಗಿನಲ್ಲೋ ಮರ ಇವ
ಮಾಡ್ಬೇಕಂತಾನೆ ಬಂದೀನಿ ಮಾಡ್ಬೇಕಂತಾನೆ ಬಂದೀನಿ ಮತ್ತೆ ಮಾಡ್ಲಾರ್ದಂಗೆ ಹೋದ್ರೆ ಸುಮ್ಮನೆ ಇರ್ತಾರ ಇಲ್ಲಿ ಕುಂತವ್ರು ಏನ್ ತಿಳ್ಕೊಬೇಡ ನಾಟಕ ನಾಟಕ ಮತ್ತ ನಾ ಏನಂದೆ ಪಾರ್ಜಾತ ಅಲ್ಲ ನೀನು ಏನೋ ಎಲ್ಲಿಗೋ ಹೋಗಿದ್ದೆ ಮಾಡಿದ್ದೆ ಅಲ್ಲಿಗೆ ಎಲ್ಲಿ ಹೋಗ್ಬೇಡ ಆಯ್ತಾ ಓಹೋ ಇಲ್ವಾ ಇಲ್ವಾ ಒಳ ಯಾರಮ್ಮ ವಲ್ಲ ಯಾರಿಲ್ಲ ಯಾರಿಲ್ಲ ಅದಕ್ಕೆ ನಾ ಇಬ್ಬರೇ ಇರೋದ್ರ ರೂಮ್ನ್ಯಾಗ ಅಲ್ಲ ಇದು ಬಾಳ ಬಿರುಸಾಗತ್ತೈತಿ ಮತ್ತೆ ನಾನು ನಾವ್ ಅಲ್ಲ ಮಾತ್ರ ನಂಗೆ ಒಟ್ಟು ಒಂದು ನಮೂನಿ ಬಿಗಿ ಹಿಡಿದು ಬಿಟ್ಟಂಗ ಆಗತ್ತೈತಿ ಇದು ಬಾಳ ಬಿರುಸಾಗತ್ತೈತಿ ಸುಂದ್ರಿ 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 ಅಳವಾಡ ಫಸ್ಟಿಗೆ ಕಲಿವತ್ತಿನಾಗ ಭಾಳ ಬಿರ್ಸಿರ್ತದ ಒಂದು ಸಲ 2 ಸಲ 3 ಸಲ ಆಗ್ಬಿಟ್ರಪ್ಪ ಅಂದ್ರ ತಾನೇ ಸರಳ ಆಗಿಬಿಡ್ತದ ನೋಡ ಬ್ಯಾಟ್ರಿ ಚಾರ್ಜ್ ಏನ ಪಜಿತಿ ತಂದಿಟ್ಟಿಲ್ಲ ಮಾಸ್ತರ ನನಗ ಈಗ ಲಾಸ್ಟ್ ಅಲ್ಲ ಮತ್ತೆ ಅದೇ ಒಳ್ಳೆ ಮಾಸ್ತರು ಇದು ಹಂಗಾಗತ್ತೈತಿ ಗೊತ್ತನು ಹೆಂಗತ ಮೈಯಾಗ ಒಂಥರ ಕರೆಂಟ್ ಪಾಸ್ ಆಗಿ ಮೈ ಜುಮ್ ಅನ್ನಕತ್ತೈತ ಮೈ ಜುಮ್ 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 ಅಂತದ ಮನೆಗೆ ಹೋಗಿ ಒಂದು ಡೆಬ್ಬೆ ಖಾರ ಉಪ್ಪು ತಿಂದ್ಬಿಡು ಜುಮ್ ಜುಮ್ ಅನ್ನೋದೆಲ್ಲ ಜಾಮ್ ಆಗಿ ನಿಂತು ಬಿಡ್ತದ ನೋಡು ಉಪ್ಪು ಖಾರ ತಿಂದ್ರು ಉರಿಯಂಗಿಲ್ಲ ಏನು ಉರ್ತ್ಯದ ಬಾಯಿ ಅಟ್ಯಾಕ ಬರ್ತಿ ಬಾರಿ ಅದ ಬಿಡು ಮಾಸ್ತರ್ ನೀನು ನೋಡ್ರಿ ಏನೋ ಮಾಸ್ತರ್ ಒಂದ್ 4 ಅಕ್ಷರ ಹೇಳ್ಕೊಡ್ತಾನಂತ ನಾ ಬಂದ್ರ ಅಲ್ಲಲ್ಲ ಅಕ್ಷರ ಹೇಳ್ದಾಗ ಮೈಯ ಕರೆಂಟ್ ಪಾಸ ಮಾಡಾಕತ್ತಿಲ್ಲ ಕೌಸ್ಗ ಗೊತ್ತಾಯ್ತಿಲ್ಲ ನನ್ನ ಪವರ್ ಏನಂತ ಒಂದು ಸಲ ನೀನೇನಾದ್ರ ಕೈ ಬಿಟ್ಟಂದ್ರ ಕೆಟ್ಟ ಕೆಟ್ಟೋತಿದ್ ನೋಡು ನನ್ನ ನಂಬ ಬೇಡ ಪಕ್ಕಾದಿ ನೀನು ಅಲ್ಲೇನೋ ಅಕ್ಷರ ಕಳ್ಸನಂತ ಬಂದ್ರ ನೀನು ಈಗ ಬೇರೆ ನಡೆಸಿ ಬೇಡ ಮಾಸ್ತರ್ ನನಗಿದೆಯಲ್ಲ ನಾವ್ ಅಲ್ಲೇ ಒಲ್ಲೆ ಅಂದ್ರೆ ಹಂಗ ಹೋಗ್ಬೇಡ ಎಲ್ಲಿಗೆ ಹೋಗ್ತಿದ್ದಿ ತಡಿ ಐತೆ ಇನ್ನ ಮುಂದದ್ನ ಐತೆ ಪ್ರೇಮದ ಪಾಠ ಮಾಸ್ತರ ಯಾಕೆ ತಡ ಶುರು ಮಾಡೋದ್ರಿಂದ ಅದು ಹೆಂಗಿರುತ್ತ ಅದು ಇದು ಪ್ರೀತಿ ಪಾಠ ಈಗ ತೋರ್ಸು ನೋಡು ಹೌದಾ ಮಾಸ್ತರ ನೀನು ತಂಡಾಗ ತಿಂಡೇಳವ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ
ಕಾಶ್ಮೀರ ಹಳ್ಳ ಬೆಕ್ಕಿನ ಬಣ್ಣ ಏನ ನಿನ್ನ ಬಣ್ಣ ಬೆಳೆದ ಚೆಲ್ಲ ಅಂತಿಸಿರಲ್ಲ ಹಂಸ ನೂರ ನೀರ ಕಾಶ್ಮೀರ ಹಳ್ಳ ಬೆಕ್ಕಿನ ಬಣ್ಣ ಏನ ನಿನ್ನ ಬಣ್ಣ ಬೆಳೆದ ಚೆಲ್ಲ ಬ್ಯಾಡ ಅಂದ್ರೆ ಕೇಳಲ್ಲ, ಇಲ್ಲೇ ಓದ್ಸಮ ಅಂದ್ರೆ ಬೆಂಗಳೂರು ಬೆಂಗಳೂರು ಅಂತೀಯ. ಹಾ, ಇರೋ ಒಬ್ಬ ಮಗನು ಓದಿ ವಿದ್ಯಾವಂತನಾಗಿ ಮುಂದೆ ನಾವಿಬ್ಬರನ್ನ ಜೋಪಾನ ಮಾಡಬೇಕಾದ ಕರ್ತವ್ಯ ಅವನಿಗಿದೆ ಅಲ್ವೇ? ಅದಕ್ಕೆ ಇಲ್ಲಿಕ್ಕಿಂತ ಅಲ್ಲಿ ಅವರ ಅಜ್ಜಿ ಹತ್ರ ಚೆನ್ನಾಗಿ ಕಲೀಲಿ ಅಂತ ಹೇಳ್ತಾ ಇರೋದು. ಏನು ಮಗ ಹೋಗೋದಕ್ಕೆ ನನಗಿಂತ ನೀವೇ ತುಂಬಾ ಬೇಸರ ಪಟ್ಟಂತೆ ಕಾಣಿಸ್ತಾ ಇದೆ. ಬೇಸರಲ್ಲ ಮಾಧವಿ, ಮಕ್ಕಳು ಕಣ್ಣು ಮುಂದೆ ಇದ್ದರೆ ನಮಗೂ ಸಂತೋಷವಲ್ಲ. ಅಲ್ಲಿ ಹೋಗಿ ಏನು ಮಾಡ್ದೋ ಏನಿಲ್ಲ, ನಾವೇನು ನೋಡ್ತೋ ಏನು? ಇರ್ಲಿ ಬಿಡ್ರಿ, ಹಾ? ಮಾಡ್ಕೊತೀರಾ? ಹೌದಾ? ಅವ್ರ ಅಜ್ಜಿ ಅವ್ನು ಚೆನ್ನಾಗಿ ನೋಡ್ಕೊತಾರ ಅಲ್ವೇನೋ? ಆಯ್ತು, ನಿನ್ನ ಇಷ್ಟಂತೆ ಆಗಲಿ. ಹೇ ರುದ್ರ, ರುದ್ರ, ನಮಸ್ಕಾರ ಇದೆ ರುದ್ರ, ಬೆಂಗಳೂರಿಗೆ ನನ್ನ ನಾದಿ ಮನೆಗೆ ನಮ್ಮ ಮಾತೇಶನ ಬಿಟ್ಟು ಬಾಪ ನೀನು. ಆಯ್ತು ರೀ ಅಪ್ಪಾರ, ಬಿಟ್ಟು ಬರ್ತೀನಿ ತೋರಿ. ಮಾತೇಶ, ಸರಿ ಅಪ್ಪಾಜಿ. ಅಮ್ಮನ ಮಗನೇ ನೀನು? ಅಪ್ಪನ ಮಗನಪ್ಪ? ಅಪ್ಪನ ಮಗ. ಅಪ್ಪನ ಮಗನ? ತಾಯಿನೇ ಜಾಸ್ತಿ ಪ್ರೀತಿ ಕೊಡ ನಿನಗೆ, ನನಗೆ ಕಡಿಮೆ. ಬೆಂಗಳೂರಿಗೆ ಓದ್ತೀಯನಪ್ಪ ನೀನು? ಸರಿ ಅಪ್ಪಾಜಿ. ಏನಾಗ್ಬೇಕಂತ ಮಾಡಿದ್ಯಪ್ಪ ನೀನು? ಆಫೀಸರ್. ಆಫೀಸರ್ ಅಲ್ಲ, ಹೆಂಗೋ ನಮ್ಮೂರಾಗ ಹೊಸ ಹಾಸ್ಪಿಟ್ಲ್ ಹಾಕಚ್ಚದ. ನೀನ್ ಡಾಕ್ಟರ್ ಆಗಿ ನಮ್ಮೂರಿಗೆ ಡಾಕ್ಟರ್ ಆಗೇ ಬರ್ಬೇಕು ನೀನು. ಸರಿ ಅಪ್ಪಾಜಿ. ಹತ್ತಳಿ ನೋಡ್ಕೋಬೇಕ ಮಾತಾಡ್ಸೀನು, ಹಂಗ ಓದ್ಬೇಕು ನೋಡು. ಹಾ ಹಾ ರುದ್ರ, ದಣರ ಕರ್ಕೊಂಡು ಹೋಗಪ್ಪ. ತಂದೆ ಅಂತ ಮಗ ನೀವೇ 40 ತಳ್ಳಿ ಆಳ್ತೀರಿ ಅಂತ ನಮ್ಮ ದಣಿ ಒಂದು ಹಾಸ್ಪಿಟ್ಲ್ ಹೇಳಂಗಿಲ್ಲೇನ್ರಿ? ಅವರೆಲ್ಲ ಮಾಡ್ತಾರಿ ಬಿಡ್ರಿ, ಅವರೆಲ್ಲ. ಅದೇ ಆಯ್ತು. ಬರ್ರಿ ಇದೆ ಚಿಕ್ಕಣ್ಣರ, ಹೋಗನ್ ಬರ್ರಿ ಬೆಂಗಳೂರಿಗೆ. ಆಯ್ತು. ನೋಡಿದ್ರೇನ್ರಿ, ಮಗನಿಗೆ ಕಳಿಸ್ಬೇಕಾದ್ರೆ ಎಷ್ಟೊಂದು ಸಂಕಟ ಪಟ್ಕೊತಾ ಇದ್ದೀವಿ. ಅಜ್ಜಿ ಹತ್ರ ಹೋಗ್ತಾ ಇದ್ದೀರಿ ಅಂತ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಾನೆ ನಿಮ್ಮ ಮಗ. ಹೌದು ಮಾಧವಿ, ಮಕ್ಕಳು ಯಾವಾಗ ಖುಷಿಯಾಗಿದ್ದರೆ ತಂದೆ ತಾಯಿಗೆ ಅಷ್ಟೇ ಸಂತೋಷ ಅಲ್ಲ ತಾನೆ? ಬನ್ನಿ, ಹೊತ್ತಾಯ್ತು, ಊಟ ಮಾಡುವಿರಂತೆ. ಹೌದಾ? ಆಯ್ತು. ಮತ್ತೆ
ಮತ್ತೆ ಏನಿಲ್ಲ, ಮಗ ಹೆಂಗ ಬೆಂಗಳೂರಿಗೆ ಹೋದ್ನಲ್ಲ, ಅದಕ್ಕೆ ಮನೆ ಖಾಲಿ ಆಯ್ತಲ್ಲ. ಹಾ ಹಾ ತುಂಬಾ ರಸಿಕರ ನೀವು. ರಸಿಕರ ತಾನೇ ನಾನು.
ಬೆಂಗಳೂರು ಬಂದು ನೋಡ್ರಿ ಅಪ್ಪ, ನೀವು ಇಲ್ಲಿ ಇರ್ಬೇಕಾಗಿತ್ತು ನೋಡ್ರಿ. ಬೆಂಗಳೂರಲ್ಲಿ ಇರೋದಿಲ್ರಿ. ನೋಡ್ರಿ ಚಿಕ್ಕದಣ್ಣರ, ನೀವು ಬೆಂಗಳೂರಲ್ಲೇ ಇರಲೇಬೇಕು. ಯಾಕಂದ್ರೆ ನೀ ಇಲ್ಲಿ ಓದ್ಬೇಕಂತ ನಿಮ್ಮ ತಂದೆ ತಾಯಿ ಕಳಿಸಿದಾರ, ನೀವು ಬೆಂಗಳೂರು ಇರಲೇಬೇಕು ತಡಿ. ನಾನು ನಿನ್ನ ಬಿಟ್ಟು ಇರೋದಿಲ್ಲ. ನೋಡ್ರಿ ದಣ್ಣರ, ನಾನು ಇಲ್ಲಿರಕ್ಕೆ ಆಗೋದಿಲ್ರಿ. ಯಾಕಂದ್ರೆ ಅಲ್ಲಿ ಹೊಲ ಮನೆ ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು. ಹಂಗಾಗಿ ನೀವು ಇಲ್ಲಿ ಇರಲೇಬೇಕ್ರಿ ಅಪ್ಪ. ಹಾಗಾದ್ರೆ ನೀನ್ ಕೂಡ ಮಾತಾಡೋದು. ನೀವು ಈ ಥರ ಅಳ್ಬಾರ್ದ್ರಿ ಅಪ್ಪ. ನೀ ಹಿಂಗತ್ತಂದ್ರೆ ನನ್ನ ಮನಸ್ಸಿಗೂ ಭಾಳ ಬೇಜಾರಾಗುತ್ತೆ. ನನಗೆ ಹೋಗ್ಲಕ್ಕೂ ಮನಸ್ಸು ಬರಂಗಿಲ್ಲ. ಹಠ ಮಾಡ್ಬಾರ್ದಣಿ. ಹಂಗಾದ್ರೆ ನಾ ಇಲ್ಲೇ ಇರ್ತೀನಿ, ನೀ ವಾರಕ್ಕೆ ಒಂದು ಸಲ ಬರ್ತಾನಂತ ಮಾತು ಕೊಡು. ಆಯ್ತ್ರಪ್ಪ, ನೀವು ಹೆಂಗೆ ಹೇಳ್ತೀರ ಹಂಗೆ ರೀ. ನೀವು ಚೆನ್ನಾಗಿ ನನಗೇನಂದ್ರೆ ಮಾತು ಕೊಡ್ತೀನಿ, ವಾರಕ್ಕೊಂದ್ಸರಿ ಬರ್ತೀನಿ. ನೀವು ಮಾತ್ರ ದೊಡ್ಡ ವಿದ್ಯಾವಂತನಾಗಿನೇ ನಮ್ಮ ಊರಿಗೆ ನೀವು ಬರಬೇಕು. ನಿಮ್ಮ ತಂದೆಯ ಆಸೆನ ನೀನು ಯಾವತ್ತು ನೆರವೇರಿಸಲೇಬೇಕು ತಡಿ. ಅದಕ್ಕೋಸ್ಕರ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ. ಹಾಗಾದ್ರೆ ನನಗೆ ತಿನ್ನಕ ಚಾಕ್ಲೇಟು, ಬನ್ನು, ಬಿಸ್ಕೆಟ್ ಕೊಡಿಸೀನಿ. ಆರಾಮಾಗಿ ಊರಿಗೆ ಹೋಗಿ ಬಾ ಮಾಮ. ದಣ್ಣರ, ನೀವು ಆಸೆ ಪಟ್ಟಂತೆ ಚಾಕ್ಲೇಟು, ಬನ್ನು, ಬಿಸ್ಕೆಟ್ ಎಲ್ಲ ಕೊಡಿಸ್ತೀನಿ. ಆದರೆ ನೀನು ಮಾತ್ರ ನಿಮ್ಮ ತಂದೆಯವರನ್ನು ಹೇಳಿದಾರಲ್ಲ, ಆ ಮಾತನ್ನು ಮಾತ್ರ ಮರಿಲೇಬಾರ್ದು. ಚೆನ್ನಾಗಿ ಓದಿ ವಿದ್ಯಾವಂತನಾಗಿಯೇ ನಮ್ಮ ಊರಿಗೆ ಬರ್ಬೇಕು ನೀವು, ಸರಿನಾ? ನೋಡು ದಣ್ಣರ, ಅಲ್ಲಿ ಸ್ಕೂಲಲ್ಲಿ ಒಂದು ಸಣ್ಣ ಹುಡುಗಿದ್ದು ಯಾವುದೋ ಡೈಲಾಗ್ ಹೇಳ್ತಿದ್ದಳ್ರಿ, ಕೇಳಿಬಿಡ್ರಿ. ಯಾಕಂದ್ರೆ ನಾನು ಊರಿಗೆ ಹೋದ್ನಂದ್ರೆ ನನಗೆ ಬರೀ ನಿಮ್ಮದೇ ನೆನಪು ಬರ್ತಾದ್ರಿ. ಅದೇ ನೆನಪಿನಾಗ ನಾನು ಸ್ವಲ್ಪ ದಿವಸ ಹಂಗೆ ಇದ್ದು ಬಿಡ್ತೀನಿ ತಡಿ, ತಿರುಗಿ ಬರೋ ತನಕ. ಆ ಡೈಲಾಗ್ ಹೇಳಿ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ತಂಡು ದಾರಿಗಳಿಗೆ ಮಂಡಲ ನಾಯಕನಾದ ಹಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ. ದಣ್ಣರ, ಎಷ್ಟು ಚಂದ ಹೇಳ್ತೀರಪ್ಪ ಈ ವಯಸ್ಸಿನಾಗ. ನೀವು ಮುಂದೆ ದೊಡ್ಡ ಕಲಾವಿದನಾಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ದಣ್ಣರ ಅಂದಂಗೆ ನೀವು ಒಂದು ಡ್ಯಾನ್ಸ್ ಮಾಡ್ತಿದ್ರಲ್ರಿ, ಅದೊಂದು ಡ್ಯಾನ್ಸ್ ಅಂತ ಮಾಡಿಬಿಡ್ರಿ, ಸಂತೋಷ ಮಾಡ್ಕೊಂಡು ಹೋಗ್ಬಿಡ್ತೀನಿ ಊರಿಗೆ ಹೋಗ್ಬೇಕಾದ್ರೆ. ಹುಡುಗಿ
ದಂಡರ ನನ್ನ ಮನಸ್ಸಿಗೆ ಭಾಳ ಸಮಾನ ಆಯ್ತಿರಪ್ಪ. ಇನ್ನೂ ಒಂದು ವಾರ ಏನು ಬರ್ತೀನಲ್ರಿ ಬೆಂಗಳೂರು ತನ, ಅಲ್ಲಿ ತನ ಅರಿಗಿ ಬಿಡ್ತತ್ರಿ ನಂಗೆ. ನೋಡ್ರಿ ಅಪ್ಪರ, ತಂದೆ ಹೇಳ್ದಂಗೆಲ್ಲ ನೆನ್ಪಿಟ್ಟಿಗರಿ, ಸರಿಯಾಗಿ ಊಟ ಮಾಡ್ಬೇಕಾ, ಸರಿಯಾದ ಟೈಮ್ಗೆ ಚಂದ ಓದ್ಬೇಕು, ಸರಿಯಾ? ಹ್ಞೂ. ಬೆಂಗಳೂರಿಂದ ಯಾವಾಗ ಬಂದೀವೋ? ನಿನ್ನೆ ರಾತ್ರಿನೇ ಬಂದಿದ್ದೇನೆ, ಬಹಳ ಸಮಯ ಆಗಿತ್ತು. ನೀವು 4 ಊರಿಗೆಲ್ಲ ನ್ಯಾಯ ಹೇಳಿ ಸುಸ್ತಾಗಿರ್ತೀರ, ಮತ್ತೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನು ಸೀದಾ ಮನೆಗೆ ಹೋಗ್ಬಿಟ್ಟಿದ್ದೆ ದಣಿ. ಹೌದಾ? ಏನ್ರಪ್ಪ, ಏನು ಹುಡುಕ್ತಾ ಇದ್ದೀರಾ? ಪಾದರಕ್ಷೆ ಕಾಣೋದಲ್ಲ ಎಲ್ಲಿ? ನಾನು ನೋಡ್ತೀನಿ ತಡಿ. ರುದ್ರ, ಏನ್ ಮಾಡ್ತಿದ್ದೀವಿ ನೀನು? ಇನ್ನೊಂದು ಸಲ ನನ್ನ ಪಾದಾಶಗಳು ನೀನು ಕೈಲಿ ಹಿಡ್ಕೊಂಡ್ ಬರಬಾರ್ದು. ನೀನು ಮಾಡುವ ಈ ಕೀಳ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪದು. ಯಾಕ್ರಿ ದಣ್ಣರ, ನಾನೇನಾದರೂ ತಪ್ಪು ಮಾಡ್ತೀನಿ? ನೀನು ಈ ಮನೆಯಲ್ಲಿ ದುಡಿಯುವ ಆಳು ಎಂದು ನಾವು ತಿಳಿದಲ್ಲೋ.
ನೀನೊಬ್ಬ ನಮ್ಮ ಮನೆಯ ಕುಟುಂಬದ ಸದಸ್ಯನೆಂದು ನಾವು ತಿಳ್ಕೊಂಡಿದ್ದೀವಿ. ನೀನು ದುಡಿಯುವ ಹಾಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ತಿರುವೆ. 25 ವರ್ಷಗಳಿಂದ ಈ ಮನೆಯಲ್ಲಿ ಶ್ರದ್ಧ ವಿಶ್ವಾಸವಿಟ್ಟು ಈ ಮನೆಯಲ್ಲಿ ದುಡಿದಿರುವೆ. ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ಮನುಷ್ಯ ನೀನೆಂತ ಕೆಲಸ ಮಾಡೋದು ನನ್ನ ಮನಸ್ಸು ಒಪ್ಪಲ್ಲ, ರುದ್ರ ಒಪ್ಪಲ್ಲ. ಯಾಕೆ ಒಪ್ಪದಿಲ್ರಿ ಅಪ್ಪ, ಯಾಕೆ ಒಪ್ಪದಿಲ್ಲ? ನಾನು ಎಷ್ಟಿದ್ರು ಈ ಮನೆ ಹಾಳ ಮಗ ನಾನು. ಯಾಕೆ ಒಪ್ಪಲ್ಲಪ್ಪಾಜಿ? ರುದ್ರ, ಹಾಗಂತ ನೀನು ತಿಳ್ಕೊಂಡಿದ್ದೀಯಾ? ನಾವು ತಿಳಿದುಕೊಳ್ಬೇಕಲ್ಲ. ನನ್ನ ಮನೆತನ ಬಗ್ಗೆ ಎಷ್ಟು ಪ್ರೀತಿ, ಅಭಿಮಾನ, ವಿಶ್ವಾಸ ನನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನೆ, ಅಷ್ಟೇ ಪ್ರೀತಿ, ಅಭಿಮಾನ, ವಿಶ್ವಾಸ ನಿನ್ನ ಹೃದಯದಲ್ಲಿದೆ. ನೀನು ಈ ಮನೆಯ ಆಳು ಮಗಂತ ನಾನು ತಿಳಿದುಕೊಂಡಿಲ್ಲೋ, ಈ ಮನೆಯ ವಿಶ್ವಾಸಕ ಅಭಿಮಾನಿ, ಈ ಮನೆಯ ಮಾನವನ್ನು ಉಳಿಸುವ ಮಾನವತೆ ಮನುಷ್ಯ ಅಂತ ನಾವು ತಿಳಿದುಕೊಂಡಿದ್ದೀವಪ್ಪ. ದಣ್ಣರ ನೀವು ನನ್ನನ್ನು ಬಹಳ ನಂಬಿದ್ದೀರಿಯಪ್ಪ, ನಂಬಿದ್ದೀರಿ. ನಂಬಬೇಕು ರುದ್ರ, ನಂಬಿದವರನ್ನು ನಂಬಲೇಬೇಕು. ಇಷ್ಟು ಸಾಗಿರಪ್ಪರ, ಈ ಜೀವ ಇರೋತನ ಒಬ್ಬರೊಬ್ಬರು ಸಂತೋಷದಿಂದ ಬಾಳ ಬದುಕಿ ಆ ಸ್ವರ್ಗದಾಗ ಕಳೆದ್ರೆ ಸಾಕು. ಅವರು ಬರಕತ್ತಾರ ನೋಡಿ. ರುದ್ರ, ಬೆಂಗಳೂರಿಂದ ಯಾವಾಗ ಬಂದೆಪ್ಪ? ನಿನ್ನೆ ರಾತ್ರಿನೇ ಬಂದೆ ಅವರ. ಭಾಳ ಸಮಯ ಆಗಿತ್ತು, ಹಂಗಾಗಿ ಬರೋಕ್ಕಾಗಲ್ರಿ ಅವರ ಮನೆ ಕಡೆಗೆ. ಅವರ ನಮ್ಮ ಚಿಕ್ಕದಣಿ ಮಹಾಂತೇಶಪ್ಪನವರಿಗೆ ಬೆಂಗಳೂರಿಗೆ ಬಿಡಕ್ಕೆ ಹೋಗ್ಬೇಕಾದ್ರೆ ಭಾಳ ಆಟ ಮಾಡಿದ್ರಿ ಅವರ. ಯಾಕಂದ್ರೆ ಇನ್ನು 6 ವರ್ಷದ ಕೂಸು ನೋಡ್ರಿ. ಈಗಿನ ಕಾಲ ಮಕ್ಕಳು 10ನೇ ಕ್ಲಾಸು 9ನೇ ಕ್ಲಾಸ್ ಓದ್ತಿರ್ತಾವ್ರಿ, ಹಾಸ್ಟೆಲ್ ಬಿಟ್ಟು ಬಂದಿರ್ತಾರ. ಅವ್ರು ತಂದಿದ್ದಾರೆ ಹಿಂಗೆ ಬಿಟ್ಟು ಬರೋತ್ತಿಗೆ ಮನೆಗೆ ಬಂದು ಕುಂತಿರ್ತಾವ ಅವು ಪಾಪ. ಅಂಥದ್ರಾಗ ನಮ್ಮ ಚಿಕ್ಕದಣ್ಣರು ಇನ್ನು 6 ವರ್ಷದ ಕೂಸ್ರಿ. ಭಾಳ ಖುಷಿ ಆಯ್ತು ಅವ. ನಮ್ಮ ದಣ್ಣರು ಒಂದ ಮಾತಿಗೆ ಎಲ್ಲರೂ ಒಪ್ಪಿಗೆ ಬಿಟ್ಟು ನೋಡ್ರಿ. ಅವ್ರು ಹಂಗೆ ಒಪ್ಪಿಗೆ ಇದ್ದು ನೋಡಿ ನನ್ನ ಮನಸ್ಸಿಗೆ ಭಾಳ ಸಂಕಟ ಆಯ್ತು ಭಾಳ ಅಂದ್ರೆ ಭಾಳ ಸಂಕಟ ಆಯ್ತು. ಆದ್ರೆ ಮತ್ತೆ ನಿಮ್ಮ ತಂಗಿದವ್ರು ನನ್ನ ಸಮಾಧಾನ ಮೇಲೆ ಕಳ್ಸಿಕೊಟ್ರು ನೋಡಿ ಅವ. ಹೌದು ರುದ್ರಣ್ಣ, ಅವನೇನು ತುಂಬ ಚಿಕ್ಕವನಿದ್ದಾನೆ. ಹೆತ್ತವರನ್ನು ಬಿಟ್ಟಿರ್ಬೇಕಾದ್ರೆ ಇನ್ನೂ ಕೆಲ ದಿನ ಸಮಯ ಕಳಿಬೇಕಾಗುತ್ತೆ. ಮುಂದೆ ಅವನು ಓದಿ ದೊಡ್ಡ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದ ತಾನೇ ಅವನನ್ನು ಬೆಂಗಳೂರಿಗೆ ಓದೋದಕ್ಕೆ ಕಳಿಸ್ಕೊಟ್ಟಿದ್ದು. ಅವರ ಖಂಡಿತ ನಮ್ಮ ಚಿಕ್ಕದಣ್ಣರು ದೊಡ್ಡ ವಿದ್ಯಾವಂತನಾಗ್ತೇನ್ರಿ ಅವರ. ನೀ ನಮ್ಮ ದಣ್ಣರಂಗ ಚಿಕ್ಕದಣ್ಣನು ಸುತ್ತ 47 ಜನಕ್ಕೆ ನ್ಯಾಯ ಹೇಳೋ ನ್ಯಾಯಾಧೀಶನೂ ಆಗ್ತೇನ್ರಿ ಅವರ. ನೋಡ್ರಿ ಅವರ, ನಿಮಗೆ ಇದ್ದೊಬ್ಬನೇ ಮಗ, ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಮುಂದೆ ಈ ಸಮಸ್ತ ಆಸ್ತಿಗೂ ಒಡೆಯನಾಗವನು ಅವನ. ನಿಜವಿದೆ ರುದ್ರಣ್ಣನ ಮಾತು. ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ಮುಂದೆ ನಮ್ಮ ಬಾಳಿಗೆ ಬೆಳಕಾಗಬೇಕಾದವನು ನನ್ನ ಮಗ ಮಾಂತೇಶನೇ. ಯಾಕೆಂದ್ರೆ ಮುಂದೆ ಮಕ್ಕಳಾಗೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಬೇರೆ ಹೇಳಿಬಿಟ್ಟಿದ್ದಾರೆ. ರುದ್ರಣ್ಣ, ನನ್ನ ಮಗ ಸುಮ್ಮನೆ ಹಾಗೆ ಹೆತ್ತಿರೋ ಮಗನಲ್ಲಪ್ಪ. 10 ಅಮಾವಾಸ್ಯೆ 9 ಊಟ ಮಾಡಿ ಹೆತ್ತ ಮಗ ನನ್ನ ಮಗ ಮಾಂತೇಶ. ಮಾಧವಿ, ನೀನು ಮಗನನ್ನು ಹಡಿಬೇಕಾದರೆ ನೀನು ಬಳೆ ಆ ದೇವರಿಗೆ ಅರಿಕೆ ಹೊತ್ತಿಲ್ಲ. ಮತ್ತೆ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ಆ ದೇವರಿಗೆ ಅರಿಕೆ ಹೊತ್ತಾನ. ಹೌದು ಮಾಧವಿ, ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತಾನೆ ಅಂತ ಆ ದೇವರಿಗೆ ಅರಿಕೆ ಹೊತ್ತಾನ ಈ ನಮ್ಮ ರುದ್ರ. ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದವರು ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನವೇ ಇಟ್ಟಿದ್ದಾನೆ. ರುದ್ರಣ್ಣ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಇರಪ್ಪ. ವಯಸ್ಸಲ್ಲಿ ಚಿಕ್ಕವನಾದ್ರೂ ನೀತಿಯಲ್ಲಿ ತುಂಬಾ ದೊಡ್ಡವನಾಗ್ಬಿಟ್ಟಿಯಪ್ಪ ನೀನು. ಮತ್ತೊಬ್ಬರ ಹಿತವನ್ನು ಬಯಸ್ತಾ ಇರೋದು ನೋಡ್ತಾ ಇದ್ರೆ ಅದಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ನಿನ್ನಂತ ಅಣ್ಣನನ್ನು ಪಡೆಯಲು. ರುದ್ರಣ್ಣ, ನಮಗೆ ಮಕ್ಕಳಾಗ್ಲಿ ಅಂತ ಹರಕೆ ಹೊರ್ತಾ ಇರೋದು ನೋಡ್ತಾ ಇದ್ರೆ ಇವತ್ತಿನಿಂದ ನಾನು ಆ ದೇವರಲ್ಲಿ ಹರಕೆ ಹೊರ್ತೀನಿ, ಆದಷ್ಟು ಬೇಗ ನಿನಗೂ ಒಂದು ಹೆಣ್ಮಗು ಹುಟ್ಲಿ ಅಂತ. ದಣ್ಣರ, ಅದು ಮಾತನಾಗ ನಿಮಗೊಂದು ವಿಷಯ ಹೇಳ್ದ ಮರ್ತು ಬಿಟ್ಟು ನೋಡ್ರಿ ಅಪ್ಪ. ಅದು ಅದು ಏನು ಅಂತಾರಲ್ರಿ ಅವರೇ? ಏನಾಯ್ತು? ಅದು ನನ್ನ ಹೆಂಡ್ತಿರಿ. ಈಗ ನಿನ್ನ ಹೆಂಡತಿ ಅದು ಏನು ನಿನ್ನ ಹೆಂಡ್ತಿ? ಏನು ಹೇಳ್ರಪ್ಪ, ನನ್ನ ಹೆಂಡ್ತಿ ಈಗ ಬಸ್ರಿ ಅಂದ್ರಿ ಅಪ್ಪ. ಅದಕ್ಕೆ ಹಾಕಿ ಮತ್ತೆ ಅಡ್ಯಾಕಂತ ತವರ ಮನೆಗೆ ಹೇಳ್ರಿ.
ಮತ್ತು ನಾನು ನನ್ನ ಹೆಂಡತಿ ಮುಖ ನೋಡಿದ್ರೆ ಭಾಳ ದಿವಸ ಆಯ್ತು ನೋಡಿ ಬರಬೇಕು ಅಂತ ಹೊರಟಿರಬೇಕು ಹೋಗ್ಲಾರ್ದ ಏನ್ ಮಾಡಿವೆ ಕಳ್ಳ. ಈ ವಿಷಯ ಇಷ್ಟು ದಿವಸ ಯಾಕೆ ನಮ್ಮ ಬಂದು ಹೇಳಿಲ್ಲ ನೀನು? ಅಪ್ಪರ ಹೇಳಿದ್ದೀರಿ ನಾವಿಬ್ಬರ ಗಂಡ ಹೆಂಡ್ತಿ ನಿಮ್ಮ ಮನೆಗೆ ಬಂದು ಶ್ರೀಮಂತ ಕಾರ್ಯ ಮಾಡ್ತಿರ್ಲವ, ಈ ವಿಷಯ ತಿಳಿಸ್ಬಾರ್ದಾನೆ ನೀನು? ಅಲ್ರಿ ಅಪ್ಪರ, ಹೇಳ್ಬೇಕು ಅಂತ ನಾನು ವಿಚಾರ ಬಂದಿದ್ರಿ ತಲೆಯಾಗ. ಅದು ಹೆಂಗೆ ಹೇಳ್ಬೇಕು ಹೆಣ ವಿಷಯ ನಮಗೆ ಹೆಂಗೆ ಗೊತ್ತಾಗ್ತಾರೆ? ನಾವು ದೊಡ್ಡ್ರಿ ಅಪ್ಪ, ಹೊಲ ಮನೆ ಕೆಲಸ ಮಾಡ್ರಿ, ಹೆಂಗೆ ಹೋಗುತ್ತೆ ಹೇಳ್ಬೇಕಂದ್ರೆ ನಾಚ್ ಬಂದಂಗೆ ಆಗೈತ್ರಿ. ಅದಕ್ಕೆ ಎಂತಹ ಹುಚ್ಚನ ನೀನು! ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದನ್ನು ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು, ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ನೇರವಾಗಿ ನಮ್ಮ ಮನೆಗೆ ಬಂದುಬಿಡಿ. ನಿನ್ನ ಮಗನ ಕೊರಳಿಗೆ ಚಿನ್ನದ ಸರ ಹಾಕಿ ಮನೆಗೆ ಕಳಿಸ್ಕೊಡ್ತೀನಿ, ಆಯ್ತಾ? ಹಲೋ ಯಜಮಾನ್ರಿ, ಏನ್ರಿ ನಿಮ್ಮ ಮಾತು? ಗಂಡು ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಪದಕ ಹಾಕಬೇಕು, ಹೆಣ್ಣು ಹುಟ್ಟಿದ್ರೆ ಹಾಕಬಾರ್ದು ಅಂತ ಹೇಳ್ತಾ ಇದ್ದೀರಾ? ಅದೇನು ಹೇಳಕ್ ಹೋಗ್ಬೇಡ್ರಿ. ರುದ್ರಣ್ಣನ ಹೆಂಡತಿ ಹೇರೋದು ಹೆಣ್ಮಗುಣೆ. ರುದ್ರಣ್ಣ, ನಿನ್ನ ಮಗಳನ್ನ ನಿಮ್ಮ ಹೆಂಡತಿನ ನಮ್ಮ ಮನೆಗೆ ಕರ್ಕೊಂಡ್ ಬಾ, ನಾನು ನನ್ನ ಕೈಯಲ್ಲಿ ಚಿನ್ನದ ಪದಕ ಇಲ್ಲ ಮಾಧವಿ, ರುದ್ರಗುಟ್ಟದೆ ಗಂಡೆ. ಇಲ್ಲ ರೀ, ಹೆಣ್ಣು. ಗಂಡು ಹೆಣ್ಣು ಗಂಡು ಇಬ್ಬರದ್ದು ಮುಗಿತ್ರಿ ಅದೇನಾರ ಜಗಾಡ್ದು ಮುಗಿದ್ರೆ ನಾ ಮುಂದೆ ಕಾರ್ಯ ಹೇಳ್ತೇನೆ ರೀ. ಅಲ್ಲ ತಡೆ ಹಾಕಿ ನನ್ನ ಹೆಂಡ್ತಿ ಹೇಳ್ತಾಳ, ಆಕೆ ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ, ಈಗೇನಮ್ಮರ ನಿಮಗೆ ಹೆಣ್ಣು ಹುಟ್ಬೇಕು, ಹೌದಲ್ಲ? ನಮ್ಮ ಗೌಡ್ರಿಗೆ ಗಂಡು ಹುಟ್ಬೇಕು. ನನ್ನ ಹೆಂಡ್ತಿ ಅವಳು ಜೋಳಿ ಎರಡೂ ಹೊಡ್ಲಿ, ನಾ ಬ್ಯಾಡ ಅಂತೀನ ನಾನು. ಸಮಾಧಾನ ಆತಿಲ್ಲ ನಿಮಗೆ? ಈಗ ನೀವು ಜಗಾಡ್ದು ಬಿಟ್ಬಿಡ್ರಿ, ನನ್ನ ಹೆಂಡ್ತಿ ಭಾಳ ದೂರ ಅಂದ್ರೆ ಭಾಳ ದೂರ ಅದ. ಈಗೇನು ಬಸ್ ಆಗಿ ಸರ್ ನಡ್ಕಂತ ಹೋಗ್ಬೇಕು ನಾನು. ದಯವಿಟ್ಟು ಸ್ವಲ್ಪ ಆಶೀರ್ವಾದ ಮಾಡಿ ಕಳಿಸಿ ಕೊಟ್ಬಿಟ್ರೆ ನೀವು ಹೇಳ್ತಾರೆ ಜಗಾಡ್ರಿ ಆಮೇಲೆ ಇಬ್ರು. ಮಾಧವಿ, ಹೇಳ್ರಿ. ರುದ್ರ ಮುತ್ತಿನಂತ ಮನುಷ್ಯ. ಹೌದು ಕಣ್ರಿ, ಅವನು ಮುತ್ತಿನಂತ ಮನುಷ್ಯ, ತಾವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ಅದು ನಿಮ್ಗೆ ಗೊತ್ತಿಲ್ವೇ? ನೀನು ಅಂತಂತ ಹೆಣ್ಣಲ್ಲಿ ಮತ್ತೆ ಸೌಭಾಗ್ಯ ಲಕ್ಷ್ಮಿ ನೀನು. ಈ ಸೌಭಾಗ್ಯ ಲಕ್ಷ್ಮಿ ಮನ ಗೆದ್ದ ಮಹಾರಸಿಕರು ತಾವು. ರಸಿಕೆಂದ ಗೊತ್ತಿದ್ದ ತಾನೇ ನೀನು ನನ್ನ ಮದುವೆ ಆಗಿದ್ದು? ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಜೀವಗೆ ಬಾಳುವುದೇ.